ನಮಸ್ಕಾರ ವೀಕ್ಷಕರೇ, ಜನರಿಗೂ ವಿಶೇಷ ವಾರ್ತೆಗೆ ಸ್ವಾಗತ. ಅಧಿಕಾರಿಗಳ ಮಾನವೀಯತೆಗೊಂದು ಸಲಾಂ. ಪಕ್ಷಿ ಸಂಕುಲದ ಚಿಲಿಪಿಲಿಗೆ ಶಿಕ್ಷಣ ಇಲಾಖಾಧಿಕಾರಿಗಳ ನೆರವು. ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಪಕ್ಷಿಗಳಿಗೆ ಕಾಳು ಹಾಗೂ ನೀರಿನ ವ್ಯವಸ್ಥೆ ಕಲ್ಪಿಸುವ ಮೂಲಕ ಬೇಸಿಗೆಯಲ್ಲಿ ಆಹಾರ ನೀರು ಹರಿಸುತ್ತಾ ಅಲೆದಾಡುವ ಪಕ್ಷಿಗಳ ನೆರವಿಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕಚೇರಿ ಸಿಬ್ಬಂದಿ ಮುಂದಾಗಿದ್ದಾರೆ. ಬೇಸಿಗೆ ಸಮಯದಲ್ಲಿ ಪಕ್ಷಿ ಸಂಕುಲ ನೀರಿರುವ ಸ್ಥಳದಲ್ಲಿ ವಲಸೆ ಹೋಗುವುದು ಸಾಮಾನ್ಯ. ಆದರೆ ಇಲ್ಲಿನ ಶಿಕ್ಷಣ ಇಲಾಖೆ ಬಿಒ ಎಸ್.ಡಿ. ಗಾಂಜಿ, ಪ್ರಭಾರಿ ದೈಹಿಕ ಶಿಕ್ಷಣ ಪರಿವೀಕ್ಷಕ ಎಚ್.ಎಲ್. ಕರಡ್ಡಿ ಹಾಗೂ ಸಿಆರ್ಪಿಗಳು, ಬಿಆರ್ಪಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿಯ ಬಿಒ ಕಚೇರಿಯ ಸಿಬ್ಬಂದಿ ಜೊತೆಗೆ ಹಕ್ಕಿಗಳಿಗೆ ಕಾಳು ಹಾಗೂ ನೀರು ಕೊಡುವ ವ್ಯವಸ್ಥೆ ಮಾಡುವ ಮೂಲಕ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ. ಮಾರ್ಚ್ ತಿಂಗಳ ಆರಂಭದಲ್ಲಿ ಎಲ್ಲೆಡೆ ಭಾರಿ ಬಿಸಿಲು ಇದ್ದು ಕುಡಿಯಲು ನೀರಿನ ಅಭಾವದಿಂದ ಪ್ರಾಣಿ ಪಕ್ಷಿಗಳು ಸಂಕಷ್ಟದಲ್ಲಿ ಸಿಲುಕುತ್ತಿವೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಪಕ್ಷಿಗಳಿಗೆ ನೀರು ಹಾಗೂ ಕಾಳು ನೀಡುವ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇವತ್ತ ನಮ್ಮ ಆವರಣದೊಳಗ ಸುಮಾರು ಒಂದು 52 ಗಿಡಗಳದಾವ. ಪ್ರತಿಯೊಂದು ಗಿಡಕ್ಕೂ ಪಕ್ಷಿ ಸಂಕುಲ ಉಳಿಸುವಂತ ಒಂದು ನಿಟ್ಟಿನೊಳಗ ಒಂದೊಂದು ಗಿಡಕ್ಕೆ 2 ಪಾಟನ್ನ ಕಟ್ಟಿದ್ವಿ. ಒಂದು ಪಾಟ್ನೊಳಗ ನೀರು ಹಾಕಿವಿ, ಇನ್ನೊಂದು ಪಾಟ್ನೊಳಗ ಆಹಾರ ಧಾನ್ಯ, ಸಿರಿಧಾನ್ಯ ಅಂತ ಹೇಳ್ತೀವಿ, ಅವನ್ನೆಲ್ಲ ಹಾಕಿದೀವಿ. ಪ್ರತಿದಿನ ಪಕ್ಷಿಗಳು ಬಂದು ಕುಳಿತು ತಿಂದು ನೀರು ಕುಡಿದು ಅವು ಹಾರಾಡಬೇಕು. ಅವುಗಳ ಜೀವನ ಬಹಳಷ್ಟು ಮುಖ್ಯವಾಗಿರಬೇಕು. ಇವತ್ತಿನ ಅಳಿದು ಹೋಗ್ತಕ್ಕಂಥ ಪಕ್ಷಿ ಸಂಕುಲ ಹೆಚ್ಚಾಗಬೇಕು, ಅವುಗಳ ವಂಶಾಭಿವೃದ್ಧಿ ಹೆಚ್ಚಾಗಬೇಕು. ಆ ಪಕ್ಷಿಗಳ ಇಂಚರ ನೋಡಿ ಇಡೀ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ ಬಹಳ ಆನಂದ ಆಗಬೇಕು. ಅದು ಎಲ್ಲರಿಗೂ ಆನಂದ ಆಗಬೇಕು. ಆ ನಿಟ್ಟಿನೊಳಗೆ ನಾವು ನಮ್ಮ ಸಿಬ್ಬಂದಿಯವರು ಎಲ್ಲರೂ ಕುಡ್ಕೊಂಡು ಇವತ್ತೊಂದು ಸಣ್ಣ ಒಂದು ಕೆಲಸವನ್ನು ಮಾಡಿದ್ದೀವಿ. ಇದೇ ಥರ ನಾಡಿನಾದ್ಯಂತ ಎಲ್ಲರೂ ಕೆಲಸ ಮಾಡಿದ್ರಪ್ಪ ಅಂದರೆ ಎಲ್ಲ ಪಕ್ಷಿ ಸಂಕುಲ ಉಳಿತೈತಿ, ಅವುಗಳ ಒಂದು ಸಂತತಿ ಹೆಚ್ಚಾಗಬೇಕು. ಅಳಿದು ಹೋಗ್ತಕ್ಕಂಥ ಆ ಪಕ್ಷಿ ಸಂಕುಲವನ್ನು ಹೆಚ್ಚು ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು. ಹಾಗೆಯೇ ಸಸ್ಯಗಳನ್ನು ಕೂಡ ಪ್ರತಿಯೊಬ್ಬರು ನೆಡಬೇಕು. ಸಸ್ಯಗಳು ಹೆಚ್ಚಾಗಬೇಕು, ಅವುಗಳಿಂದ ಆಮ್ಲಜನಕ ಉಂಟಾಗಿ ಎಲ್ಲರೂ ಆರೋಗ್ಯದಿಂದ ಸಂತೋಷದಿಂದ ಇರಬೇಕೆನ್ನೋದು ಎಂಬ ಆಶೆಯಿಂದ ಇವತ್ತು ಈ ಕೆಲಸವನ್ನು ಮಾಡಿವಿ. ಈ ಪುಟ್ಟ ಕಾರ್ಯ ಎಲ್ಲರೂ ಆ ಥರ ಮಾಡಿದ್ರಪ್ಪ ಅಂದ್ರೆ ನಮ್ಗೆ ಬಹಳಷ್ಟು ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ ಅಂತ ಹೇಳಿಕ್ಕೆ ನನಗೆ ಬಹಳಷ್ಟು ಸಂತೋಷ ಆಗುತ್ತೆ. ಉದ್ಯಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಅಂದಾಜು 52 ಗಿಡಗಳು ನೆಡಲಾಗಿದ್ದು ಇದೀಗ ಅವುಗಳು ಬೆಳೆದು ದೊಡ್ಡದಾಗುತ್ತಿವೆ. ಅಂದಾಜು 40ಕ್ಕೂ ಹೆಚ್ಚು ಗಿಡಗಳಿಗೆ ಈ ನೀರಿನ ಪಾಟ್ ಹಾಗೂ ಕಾಳಿನ ಪಾಟ್ಗಳನ್ನು ಕಟ್ಟಲಾಗಿದ್ದು ಪಕ್ಷಿ ಸಂಕುಲದ ಉಳಿವಿಗಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪುನರ್ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರಥಮವಾಗಿ ಜ್ಞಾನ ಭಾರತಿ ಶಾಲೆಯಲ್ಲಿ ಈ ಪಕ್ಷಿಗಳಿಗೆ ಸಲುವಾಗಿನೇ ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮ ನೀರು ಮತ್ತು ಹಾಗೂ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಂಚತಕ್ಕಂಥ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅದರಂತೆ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಗಾಂಜಿ ಸಾಹೇಬರು ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೂ ಕೂಡ ತಂದಾರ. ಅದು ಬಹಳ ಸಂತೋಷದಿಂದ ಎಲ್ಲ ಪಕ್ಷಿಗಳಿಗೂ ಕೂಡ ಇದು ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನೊಂದು ಅಭಿಪ್ರಾಯ. ಹಾಗೂ ನಮಗೂ ಈ ಒಂದು ಕಾರ್ಯಕ್ರಮ ನೋಡಿ ಸಂತೋಷನಾಗಿದೆ. ಅವುಗಳ ರೆಂಬೆ ಕೊಂಬೆಗೆ ಪಕ್ಷಿಗಳು ಬಂದು ಕೂತು ನೀರು ಕುಡಿದು ಬೇಕಾದಾಗ ಕಾಳು ತಿಂದು ಹಾರಾಡಿಕೊಂಡಿರಲಿ ಎಂದು ಎಲ್ಲ ಗಿಡಗಳಿಗೆ ನೀರಿನ ಪಾತ್ರೆ ಹಾಗೂ ಕಾಳು ಹಾಕಿ ಇಡಲು ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ನಾವು ಉಳಿಸುವಂತ ಕೆಲಸವನ್ನ ಇಂದು ಆ ಪಕ್ಷಿಗಳಿಗೆ ಮಾತು ಬರೋದಿಲ್ಲ. ಅವು ತಮ್ಮ ನೋವುಗಳನ್ನು ಹೇಳಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕೆ ಅವರಿಗೆ ಆದಂತ ಒಂದು ಭಾಷೆ ಇರುವುದಿಲ್ಲ. ಅವುಗಳ ಒಂದು ಭಾಷೆಯನ್ನು ಅರ್ಥೈಸಿಕೊಳ್ಳುವಂತ ಶಕ್ತಿ ಇರೋದು ಈ ಮನುಷ್ಯನಿಗೆ ಮಾತ್ರ. ಅಂಥ ಒಂದು ಶಕ್ತಿ ಇರೋದು ನಮ್ಮ ಬಿಒ ಸಾಹೇಬರಿಗೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಿಒ ಸಾಹೇಬರು ಆ ಪಕ್ಷಿಗಳ ಉಳಿಸುವಗೋಸ್ಕರ, ಅವುಗಳ ಒಂದು ಸಂತತಿಯನ್ನು ಉಳಿಗೋಸ್ಕರ ನಮ್ಮ ಬಿಒ ಕಾರ್ಯಾಲಯದ ವ್ಯಾಪ್ತಿಯಲ್ಲಿ ಅವುಗಳಿಗೆ ಸಂಬಂಧಪಟ್ಟಂತಹ ನೀರನ್ನ ಹಾಗೂ ಆಹಾರವನ್ನು ನೀಡುವ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಬಿಒ ಕಾರ್ಯಾಲಯ ಹಾಗೂ ಬಿಆರ್ಸಿ ಕಾರ್ಯಾಲಯ ವತಿಯಿಂದ ಆ ಪಕ್ಷಿಗಳಿಗೆ ಅವು ಸಂತತಿ ಬೆಳಿಬೇಕು, ಅವುಗಳ ಜೀವ ಉಳಿಬೇಕು, ಅವುಗಳು ಕೂಡ ಈ ಭೂಮಿ ಮೇಲೆ ಜೀವಿಸುವ ಹಕ್ಕನ್ನು ಹೊಂದಿದೆ. ಆ ನಿಟ್ಟಿನಲ್ಲಿ ಅವುಗಳಿಗೆ ಆಹಾರವನ್ನ ಹಾಗೂ ನೀರನ್ನ ಕೊಡುವಂತ ಒಂದು ಕುಂಡಲಿಗಳನ್ನ ನಮ್ಮ ಬಿಒ ಕಾರ್ಯಾಲಯದ ಎಲ್ಲಾ ಗಿಡಗಳಿಗೆ ಅವನ್ನ ತೂ ಹಾಕಿದ್ದಾರೆ.
ಈ ಪಕ್ಷಿ ಸಂಕುಲವನ್ನು ಬೆಳೆಸೋದೇನಿದೆ ಅಲ್ಲ ಅದು ಬಹಳ ಮುಖ್ಯವಾದದ್ದು. ಅದರಲ್ಲೂ ಬರ ಇರುವುದರಿಂದ ನೀರಿನ ಸಮಸ್ಯೆ ಬಹಳ ಇದೆ. ಪಕ್ಷಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುವ ಸಂಭವ ಇರ್ತದೆ. ಅಂತಹ ಪಕ್ಷಿಗಳನ್ನ ನಮ್ಮ ಭಾಗದಲ್ಲಿ ಹಿಡಿದಿಡುವ ಸಂಬಂಧ ನಮ್ಮ ಸಾಹೇಬರು ಇದನ್ನ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಅವರ ನೇತೃತ್ವದಲ್ಲಿ ನಾವು 2 ತಿಂಗಳ ಇವುಗಳ ಕೆಲಸದಲ್ಲಿ ಈ ಪಕ್ಷಿಗಳಿಗೆ ನೀರು ಉಣಿಸುವ ಕೆಲಸಗಳಲ್ಲಿ ನಾವು ಎರಡೂ ಅದರೊಳಗಲೆ ಗೋಧಿ, ಜೋಳ, ಅಕ್ಕಿ, ನವನಿ, ರಾಗಿ ಹಾಕಿದೀವಿ ಸರ್. ಈಗಾಗಲೇ ಪಕ್ಷಿ ಸಂಕುಲ ಮರೆಯಾಗುತ್ತಿರುವ ಈ ದಿನಮಾನಗಳಲ್ಲಿ ಕಚೇರಿಯ ಆವರಣದಲ್ಲಿ ಪಕ್ಷಿಗಳಿಗೆ ನೀರು, ಕಾಳು ಇಡುವ ಮೂಲಕ ಪಕ್ಷಿ ಪ್ರೇಮವನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮೆರೆದಿದ್ದಾರೆ. ಹೊಸ ಪ್ರಯೋಗಗಳಿಗೆ ನಾಂದಿ ಹಾಡಿರುವ ಬಿಒ SD ಗಾಂಜಿ ನೇತೃತ್ವದ ಅಧಿಕಾರಿಗಳ ತಂಡ ಬಿಒ ಕಚೇರಿಯಲ್ಲಿ ಸಿಸಿಟಿವಿ ಅಳವಡಿಸಿದ್ದು, ಸರಸ್ವತಿ ಮಂದಿರ ನಿರ್ಮಾಣ ಮಾಡಿರುವುದು ಸೇರಿದಂತೆ ಅದರ ಸಾರಿಗೆ ಇದೀಗ ಪಕ್ಷಿಗಳ ಸಂರಕ್ಷಣೆಯ ಜೊತೆಗೆ ಬೆಳ್ಳಂಬೆಳಗ್ಗೆ ಪಕ್ಷಿಗಳ ಚಿಲಿಪಿಲಿ ಕಲರವಕ್ಕೆ ಸಾಕ್ಷಿಯಾಗಿದ್ದಾರೆ. ಜನರ ಕೂಗು ಕಳಕಳಿ. ಮಾರ್ಚ್ ಆರಂಭದಲ್ಲಿ ಬಿರುಬಿಸಿಲು ಶುರುವಾಗಿದೆ. ಮನುಷ್ಯರಿಗೆ ನೀರು ಸಿಗದಿರುವಾಗ ಪಕ್ಷಿಗಳಿಗೆ ಎಲ್ಲಿ ನೀರು ಹಾಕೋಣ ಎಂಬ ಅಸಡ್ಡೆ ತೋರದೆ ಮನೆಯಲ್ಲಿ ಸಂಸ್ಕರಿಸಿದ ನಿತ್ಯ ಅಡುಗೆಗೆ ಬಡಿಸಿದ ನೀರನ್ನೇ ಹಾಕಿದರೂ ಪಕ್ಷಿಗಳು ನೀರು ಕುಡಿದು ತಮ್ಮ ಬಾಯಾರಿಕೆ ತರಿಸಿಕೊಳ್ಳಲು ಸಾಧ್ಯ. ಈ ನಿಟ್ಟಿನಲ್ಲಿ ನಾಗರಿಕರು ಪಕ್ಷಿಗಳ ಸಂರಕ್ಷಣೆಯತ್ತ ಮುಂದಾಗಲಿ ಎಂಬುದೇ ನಿಮ್ಮದೇ ಧ್ವನಿಯಾಗಿರುವ ಜನರ ಕೂಗು ಕಳಕಳಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.